ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಚೀನಾದಿಂದ ಮೋದಿಗೆ ಮತ್ತು ನವಭಾರತಕ್ಕೆ ಬಹುಪರಾಗ್, ಭಾರತವನ್ನ ಮೆಂಟರ್, ಜಗತ್ತಿನ ಮಾರ್ಗದರ್ಶಕ ಅಂತ ಹೇಳ್ತಿರೋದು ಯಾರು ಮತ್ತು ಯಾಕೆ, ಮತ್ತೆ ಇದು ಎಷ್ಟು ಮಹತ್ವ ಪಡ್ಕೊಳ್ತಾ ಇದೆ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಚೀನಾದ ಸ್ಟೇಟ್ ಕಂಟ್ರೋಲ್ ಮೀಡಿಯಾ, ಅದರಲ್ಲೂ ಕಮ್ಯುನಿಸ್ಟ್ ಪಾರ್ಟಿಯ ಮೌತ್ ಪೀಸ್ ಆಗಿ ಕೆಲಸ ಮಾಡುವಂತಹ, ಅದರ ಮುಖವಾಣಿಯಾಗಿರುವಂತಹ ಗ್ಲೋಬಲ್ ಟೈಮ್ಸ್ ಅನ್ನುವಂತಹ ಮೀಡಿಯಾ ಈಗ ಭಾರತದ ಅಭಿವೃದ್ಧಿ, ಭಾರತದ ರಾಜತಾಂತ್ರಿಕ ನಿಲುವು, ಭಾರತದ ವಿದೇಶಾಂಗ ನೀತಿ, ಭಾರತದ ಆರ್ಥಿಕ ಅಭಿವೃದ್ಧಿ, ಕಳೆದ 4 ವರ್ಷಗಳಲ್ಲಿ ಭಾರತ ತಗೊಂಡಿರುವಂತಹ ಭಿನ್ನ ನಿರ್ಧಾರಗಳು, ಮೋದಿ ಆಡಳಿತದಲ್ಲಿ ಭಾರತದ ಟ್ರಾನ್ಸ್ಫಾರ್ಮೇಶನ್ ಬಗ್ಗೆ ಬೆಳಕು ಚೆಲ್ಲಿರೋದು ಇದು ಅಚ್ಚರಿಗೆ ಕಾರಣ ಆಗಿದೆ. ಭಾರತ ಮತ್ತು ಚೀನಾ ವಿವಿಧ ಕ್ಷೇತ್ರಗಳಲ್ಲಿ ಈಗ ಜಟಾಪಟಿಗೆ ಇಳಿದಿರುವ ಹೊತ್ತು, ಚೀನಾವನ್ನ ಭಾರತ ಹಲವು ಕ್ಷೇತ್ರಗಳಲ್ಲಿ ಈಗಾಗಲೇ ಬಗ್ಗು ಬಡ್ದಿದೆ. ಚೀನಾದ ಕಣ್ಣು ಕೆಂಪಾಗಿರೋ ಹೊತ್ತಲ್ಲಿ ಕಮ್ಯುನಿಸ್ಟ್ ಪಕ್ಷದ ಮೌತ್ ಪೀಸ್ ಗ್ಲೋಬಲ್ ಟೈಮ್ಸ್ ಅಲ್ಲಿ ಭಾರತವನ್ನ ಹೊಗಳಿ ಇಂಥದ್ದೊಂದು ಆರ್ಟಿಕಲ್ ಪ್ರಕಟವಾಗುತ್ತೆ. ಕೆಲವೊಮ್ಮೆ ಎದುರಾಳಿಗಳು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದ್ದಾಗ ಶತ್ರುಗಳು ಕೂಡ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು, ತನ್ನ ಎದುರಾಳಿಯ ಸ್ಟ್ರೆಂಗ್ತ್ ಅನ್ನ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಅಂತ ಅನಿಸುತ್ತೆ. ಗ್ಲೋಬಲ್ ಟೈಮ್ಸ್ ಅಲ್ಲಿ ಏನ್ ಹೇಳಲಾಗಿದೆ ಹಾಗಾದ್ರೆ ಭಾರತದ ಬಗ್ಗೆ, ಮೋದಿ ನಾಯಕತ್ವದ ಬಗ್ಗೆ, ದೇಶದ ಅಭಿವೃದ್ಧಿಯ ಬಗ್ಗೆ, ಅದನ್ನು ನೋಡ್ತಾ ಹೋಗೋಣ. ಝ್ಯಾಂಗ್ ಜಿಯೋಡಾಂಗ್, ಡೈರೆಕ್ಟರ್ ಆಫ್ ಸೆಂಟರ್ ಫಾರ್ ಸೌತ್ ಏಷ್ಯನ್ ಸ್ಟಡೀಸ್, ಫ್ಯೂಡನ್ ಯೂನಿವರ್ಸಿಟಿ, ಇವರು ಬರೆದಿರುವಂತಹ ಆರ್ಟಿಕಲ್ ಈಗ ಸದ್ದು ಮಾಡ್ತಾ ಇದೆ ಗ್ಲೋಬಲ್ ಟೈಮ್ಸ್ನಲ್ಲಿ. ಭಾರತದ ಅಭಿವೃದ್ಧಿ ಆರ್ಥಿಕ ವಲಯದಲ್ಲಿ ಮತ್ತು ಆಡಳಿತಾತ್ಮಕವಾಗಿ, ಫಾರಿನ್ ಪಾಲಿಸಿ ಎಲ್ಲಕ್ಕಿಂತ ಪ್ರಮುಖವಾಗಿ ಹೈಲೈಟ್ ಆಗಿರೋದಿಲ್ಲಿ ವಿದೇಶಾಂಗ ನೀತಿ, ಭಾರತದ ಬದಲಾಗಿರುವ ವಿದೇಶಾಂಗ ನೀತಿ, ಇವೆಲ್ಲವೂ ಯಾವ ರೀತಿ ದೇಶವನ್ನ ಬಲಿಷ್ಠಗೊಳಿಸಿದೆ ನರೇಂದ್ರ ಮೋದಿ ಆಡಳಿತದ ಅವಧಿಯಲ್ಲಿ ಅನ್ನೋದನ್ನ ವಿವರವಾಗಿ ಹೇಳ್ತಾ ಹೋಗಿದ್ದಾರೆ ಇಲ್ಲಿ ಆಥರ್. ಹಾಗೆ ಮಲ್ಟಿ ಅಲೈನ್ಮೆಂಟ್ ಅಪ್ರೋಚ್, ಭಾರತಕ್ಕೆ ಎಷ್ಟು ದೊಡ್ಡ ಶಕ್ತಿಯನ್ನು ಕೊಟ್ಟಿರೋದು ಮಲ್ಟಿ ಬ್ಯಾಲೆನ್ಸಿಂಗ್ ಅಲ್ಲಿತ್ತು ಭಾರತ ಮುಂಚೆ, ಈಗ ಮಲ್ಟಿ ಅಲೈನ್ಮೆಂಟ್, ಭಾರತ ಹೇಗೆ ವಿವಿಧ ರಾಷ್ಟ್ರಗಳ ಜೊತೆಗೆ ಹೆಜ್ಜೆ ಇಡ್ತಾ ಇದೆ, ತನ್ನ ಲಾಭ, ಬೆಳವಣಿಗೆ ಮತ್ತು ಜಾಗತಿಕ ಬೆಳವಣಿಗೆ ಅನುಕೂಲವಾಗ್ತಾ ಇದೆ ಭಾರತದ ಒಂದೊಂದು ಹೆಜ್ಜೆ ಕೂಡ ಅನ್ನೋದನ್ನ ಬಣ್ಣಿಸ್ತಾ ಹೋಗ್ತಾರೆ ಇಲ್ಲಿ. ಹಾಗೆ ಚೀನಾದ ಜೊತೆಗಿನ ಸಂಬಂಧದ ಬಗ್ಗೆಯೂ ಕೂಡ ವಿಶ್ಲೇಷಣೆ ಮಾಡಿರೋದು. ಭಾರತ ತನ್ನ ರಫ್ತನ್ನ ಹೆಚ್ಚು ಮಾಡೋ ನಿಟ್ಟಿನಲ್ಲಿ ತಗೊಂಡಿರುವಂತಹ ಗಟ್ಟಿ ನಿರ್ಧಾರಗಳು, ಚೀನಾ ಜೊತೆಗಿನ ಟ್ರೇಡ್ ಡಿಫಿಸಿಟ್ ಬ್ಯಾಲೆನ್ಸ್ ಮಾಡೋದಕ್ಕೆ ಯಾವ ರೀತಿ ಹೆಜ್ಜೆ ಇಡ್ತಾ ಇದೆ, ಚೀನಾಗೆ ಹೇಗೆ ಕಾಂಪೀಟ್ ಮಾಡ್ತಾ ಇದೆ ಅನ್ನೋದನ್ನು ಕೂಡ ಪಾಸಿಟಿವ್ ಆಗಿ ಅವರು ಹೇಳ್ತಾರೆ. ಅಷ್ಟೇ ಅಲ್ಲ, ಮೋದಿ ಅವಧಿಯಲ್ಲಿ ಬಲಿಷ್ಠ ರಾಷ್ಟ್ರಗಳ ಜೊತೆಗೆ ಭಾರತದ ಸಂಬಂಧ ವೃದ್ಧಿಸಿರೋದು ಎಷ್ಟು ಅನುಕೂಲ ಆಗಿದೆ ದೇಶಕ್ಕೆ. ರಷ್ಯಾ ಹಾಗೆ ಅಮೆರಿಕ, ಜಪಾನ್ ಜೊತೆಗೆ ನರೇಂದ್ರ ಮೋದಿ ನಾಯಕತ್ವದಲ್ಲಿ ಆಗಿರುವಂಥ ವ್ಯಾಪಾರ ಒಪ್ಪಂದ ಮತ್ತು ಈ ದೇಶಗಳ ಜೊತೆಗಿನ ಸಂಬಂಧ, ಇದು ಭಾರತಕ್ಕೆ ದೊಡ್ಡ ಬಲವನ್ನ ಕೊಟ್ಟಿದೆ ಅಂತ ಬಣ್ಣಿಸ್ತಾರೆ. ಅಷ್ಟೇ ಅಲ್ಲ, ಭಾರತದ ವಿದೇಶಾಂಗ ನೀತಿ ಯಾವಾಗಲೂ ತಟಸ್ಥವಾಗಿ ಇರ್ತಾ ಇದ್ದಂತಹ ಭಾರತ ನಿಲುವುಗಳನ್ನು ತಗೊಳ್ತಾ ಇರೋದು, ಯಾರಿಗೂ ಡೋಂಟ್ ಕೇರ್ ಅಂತ ನಿರ್ಧಾರಗಳನ್ನು ತಗೊಳ್ತಿರೋದು. ಫಾರ್ ಎಕ್ಸಾಂಪಲ್, ರಷ್ಯಾ ಯುಕ್ರೇನ್ ನಡುವಿನ ಯುದ್ಧದ ಸಂದರ್ಭದಲ್ಲಿ ತನ್ನ ದೇಶದ ಹಿತವೇ ಮುಖ್ಯ ಅಂತ ಕ್ರೂಡ್ ಆಯಿಲ್ ಖರೀದಿಗೆ ಮುಂದಾಯಿತು. ಇದನ್ನು ಕೂಡ ಸೂಕ್ಷ್ಮವಾಗಿ ಭಾರತ ನಿಲುವನ್ನ ತಗೊಂಡಿರೋದ್ರ ಬಗ್ಗೆ ಬಣ್ಣಿಸಲಾಗಿದೆ ಈ ಆರ್ಟಿಕಲ್ ಅಲ್ಲಿ. ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ, ಇಷ್ಟೆಲ್ಲ ಹೊಗಳಿಕೆಯ ಸಾಲುಗಳು ಚೀನಾದ ಸ್ಟೇಟ್ ಕಂಟ್ರೋಲ್ ಮೀಡಿಯಾದಲ್ಲಿ ಬಂದಿರೋದು. ಗ್ಲೋಬಲ್ ಟೈಮ್ಸ್ ಇದು ಕಮ್ಯುನಿಸ್ಟ್ ಪಾರ್ಟಿಯ ಮೌತ್ ಪೀಸ್, ಅದು ಇಂಟ್ರೆಸ್ಟಿಂಗ್. ಹಾಗಾಗಿ ಈಗ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ ಯಾವ ರೀತಿ ಭಾರತದ ಟ್ರಾನ್ಸ್ಫಾರ್ಮೇಶನ್ ಅನ್ನ ಚೀನಾ ಕೊಂಡಾಡ್ತಾ ಇದೆ ಅನ್ನುವಂಥ ವಿಚಾರ. ಅಷ್ಟೇ ಅಲ್ಲ, ಈ ಎಲ್ಲ ಬದಲಾವಣೆಗಳಿಂದ ಎಕನಾಮಿಕಲ್ ಮತ್ತು ಕಲ್ಚರಲ್ ಈ 2 ಕ್ಷೇತ್ರಗಳಲ್ಲಿ ಭಾರತ ಬಲಿಷ್ಠವಾಗಿರೋದ್ರಿಂದಾಗಿ ಇವತ್ತು ತನ್ನ ವಸಾಹತುಶಾಹಿ ನೆರಳಿನಿಂದ ಹೊರಗಡೆ ಬಂದು ಗ್ಲೋಬಲಿ ಜಗತ್ತಿನಲ್ಲಿ ಪೊಲಿಟಿಕಲ್ ಮತ್ತು ಕಲ್ಚರಲ್ ಮೆಂಟರ್
ಮಾರ್ಗದರ್ಶಕ ಆಗಿದೆ, ಜಗತ್ತಿನಲ್ಲಿಯೇ ಮೆಂಟರ್ ಆಗಿ ಎದ್ದು ನಿಂತಿದೆ, ಅಷ್ಟರ ಮಟ್ಟಿಗೆ ಬಲವನ್ನು ಹೆಚ್ಚಿಸಿಕೊಂಡಿದೆ ಅಂತ ಗ್ಲೋಬಲ್ ಟೈಮ್ಸ್ ವಿವರಿಸ್ತಾ ಇರೋದು. ಚೀನಾದ ಗ್ಲೋಬಲ್ ಟೈಮ್ಸ್ ಬಣ್ಣಿಸ್ತಾ ಇರೋದು ಭಾರತ್ ನರೇಟಿವ್ಸ್ ಬಿಲ್ಡ್ ಮಾಡುವಲ್ಲಿ ದೇಶದ ನಾಯಕತ್ವ ಯಶಸ್ವಿಯಾಗಿದೆ. ನಮಗೊಂದು ಸ್ವಂತಿಕೆ ಇದೆ, ಸ್ವಾವಲಂಬನೆಯಿಂದ ಬದುಕ್ತಾ ಇದ್ದೀವಿ. ಮೇಕ್ ಇನ್ ಇಂಡಿಯಾದಿಂದ ಹಿಡಿದು ಇವತ್ತು ನಾವು ಉತ್ಪಾದನೆ ಎಲ್ಲದರಲ್ಲಿಯೂ ಕೂಡ ಸ್ವಂತ ಬಲದ ಮೇಲೆ ಬೇರೆ ದೇಶಗಳು ತಿರುಗಿ ನೋಡುವಂತೆ ಮಾಡಿರೋದು, ಆ ವಿಚಾರ ಇಲ್ಲಿ ಪ್ರಸ್ತಾಪ ಆಗಿದೆ. ಭಾರತ್ ನರೇಟಿವ್, ಭಾರತ ಆರ್ಥಿಕವಾಗಿ ಬೆಳವಣಿಗೆ ಹೊಂದುತ್ತಾ ಇರೋ ರೀತಿ ಮತ್ತು ಕಲ್ಚರಲ್, ಈ ಕ್ಷೇತ್ರದಲ್ಲಿ ಸಾಂಸ್ಕೃತಿಕವಾಗಿ ಇಡೀ ಜಗತ್ತನ್ನ ಆಕರ್ಷಿಸ್ತಾ ಇರುವಂತಹ ರೀತಿ, ತನ್ನತನದಿಂದ ತಾನು ಹೇಗೆ ಭಿನ್ನ ಮತ್ತು ಅದನ್ನು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇರೋ ರೀತಿ ಇದೆಯಲ್ಲ, ಅದನ್ನ ಬಣ್ಣಿಸಿದೆ ಗ್ಲೋಬಲ್ ಟೈಮ್ಸ್. ಇಷ್ಟೆಲ್ಲ ಭಾರತ ಹೇಗೆ ಬಲಿಷ್ಠವಾಗಿದೆ ಇವತ್ತು ಅನ್ನೋದನ್ನ ಬಣ್ಣಿಸಿದ ಮೇಲೆ ಭಾರತವನ್ನು ಏನಂತ ಕರೀತಾರೆ ಈ ಆಥರ್? ಟ್ರಾನ್ಸ್ಫಾರ್ಮ್ಡ್, ಸ್ಟ್ರಾಂಗರ್, ಅಸರ್ಟಿವ್. ಜಿಯೋಪಾಲಿಟಿಕ್ಸ್ ಅಲ್ಲಿ ಬೇರೆ ರಾಷ್ಟ್ರಗಳು ಕನ್ಸಿಡರ್ ಮಾಡಲೇಬೇಕಾಗಿದೆ ಇವತ್ತು ಭಾರತವನ್ನ ಅಂತ ಬಣ್ಣಿಸಿರೋದು. ಸೊ ಚೀನಾ ಭಾರತವನ್ನ ಜಗತ್ತಿನ ಮೆಂಟರ್, ಮಾರ್ಗದರ್ಶಕ ಅಂತ ಬಣ್ಣಿಸ್ತಾ ಇದೆಯಲ್ಲ, ಇದು ಅತ್ಯಂತ ಮಹತ್ವದ್ದು. ಈಗಾಗಲೇ ಗ್ಲೋಬಲ್ ಸರ್ವೆ ಸಮೀಕ್ಷೆಗಳಲ್ಲಿ ಸಾಕಷ್ಟು ರಿಪೋರ್ಟ್ಗಳಲ್ಲಿ ನಾವು ನೋಡಿದ್ದೀವಿ, ಮೋದಿ ನಾಯಕತ್ವಕ್ಕೆ ಭಾರತದ ಬೆಳವಣಿಗೆಗೆ ಫುಲ್ ಮಾರ್ಕ್ಸ್ ಸಿಕ್ಕಿದೆ. ಅಂಥದ್ದೊಂದು ಹೆಮ್ಮೆಯ ಗರಿಯನ್ನು ಪಡ್ಕೊಂಡಿದೆ ನಮ್ಮ ದೇಶ. S&P ರಿಪೋರ್ಟಲ್ಲಿ ಹಲವು ಬಾರಿ ಭಾರತ ಯಾವ ರೀತಿ ಮೇಲ್ಮುಖವಾಗಿ ಅಭಿವೃದ್ಧಿ ಹೊಂದುತ್ತಾ ಇದೆ, ಆರ್ಥಿಕವಾಗಿ ಸದೃಢವಾಗ್ತಿದೆ, ಅದನ್ನು ನೋಡಿದ್ದೀವಿ ನಾವು. ಆ ರಿಪೋರ್ಟನ್ನು ನೋಡಿದ್ದೀವಿ. ಸ್ಟ್ಯಾನ್ಲಿ ಮಾರ್ಗನ್, ಗೋಲ್ಡ್ಮನ್ ಸ್ಯಾಕ್, ಇವೆಲ್ಲ ರಿಪೋರ್ಟ್ಗಳು ಕೂಡ ಭಾರತದ ಶಕ್ತಿ ಹೇಗೆ ಹೆಚ್ಚಾಗ್ತಿದೆ ಅನ್ನೋದರ ಕುರಿತು ಇರೋದು. ಇತ್ತೀಚೆಗೆ IMF ವರ್ಲ್ಡ್ ಬ್ಯಾಂಕ್ ರಿಪೋರ್ಟ್ ಅನ್ನು ಕೂಡ ನಾವು ನೋಡಿದ್ದೀವಿ. ಭಾರತ ನಿರಂತರವಾಗಿ ಅಭಿವೃದ್ಧಿ ಹೊಂದುತ್ತಾ ಸಾಗತ್ತೆ ಮತ್ತು 3ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳೆದು ನಿಲ್ಲುವ ಕಾಲ ದೂರ ಇಲ್ಲ ಅನ್ನುವ ಭವಿಷ್ಯ ನುಡಿದಿದ್ದಾಗಿದೆ. ಇದರ ಬೆನ್ನಲ್ಲೇ ಈಗ ಚೀನಾ ನಮ್ಮ ಜೊತೆಗೆ ಸದಾ ಗುದ್ದಾಡುವಂತಹ ಡ್ರ್ಯಾಗನ್ ಕೂಡ ಈಗ ಕೊಂಡಾಡ್ತಿರೋದು ಭಾರತದ ಶಕ್ತಿಯನ್ನ, ಭಾರತದ ನಾಯಕತ್ವವನ್ನ, ಭಾರತ ಬದಲಾಗಿರುವ ರೀತಿಯನ್ನ. ಚೀನಾಗೆ ಭಾರತ ಕೊಟ್ಟಿರುವ ಪೆಟ್ಟು ಒಂದೆರಡಲ್ಲ. ಅದು ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಿ ಬಂದಾಗ ಎಲೆಕ್ಟ್ರಿಕಲ್ ವೆಹಿಕಲ್ ತಯಾರಿ ಆಲ್ರೆಡಿ ಮಾತುಕತೆಯಾಗಿ ಓಕೆ ಆಗಬೇಕಾಗಿದ್ದಂತಹ ಒಂದು ಕಂಪನಿಗೆ ಸೆಡ್ ಹೊಡೆಯುತ್ತೆ ಭಾರತ, ನಮಗೆ ಬೇಕಾಗಿಲ್ಲ ನಿಮ್ಮ ಬ್ರ್ಯಾಂಡ್, ನಾವು ಟೆಸ್ಲಾ ಜೊತೆಗೋ ಇನ್ನೊಬ್ಬರ ಜೊತೆಗೋ ಹೋಗ್ತೀವಿ ಅಂತ ಸೆಡ್ ಹೊಡೆದಿದ್ದು. ಚೀನಾ ಭಾರತವನ್ನು ಕೇಳ್ಕೊಂಡಿದ್ದು ಹಲವು ಜಾಗತಿಕ ವೇದಿಕೆಗಳಲ್ಲಿ, ಯಾಕೆ ನಮಗೆ ಈ ಥರ ಮಾಡ್ತಿದ್ದೀರಿ ನೀವು, ವ್ಯಾಪಾರ ವಹಿವಾಟು ವಾಣಿಜ್ಯ ವಿಚಾರಗಳಲ್ಲಿ ಹೀಗೆ ಮಾಡೋದು ಸರಿಯಲ್ಲ, ಅಮೆರಿಕ ಮತ್ತು ಚೀನಾ ಎರಡು ದೊಡ್ಡ ಶಕ್ತಿಗಳು, ನೀವು ನಮ್ಮನ್ನು ಈ ರೀತಿ ಕಡೆಗಣಿಸೋಕ್ಕಾಗಲ್ಲ ಅಂತ ಭಾರತವನ್ನು ಕೇಳಿಕೊಂಡಿದ್ದು, ರಿಕ್ವೆಸ್ಟ್ ಮಾಡಿದ್ದು ಕೂಡ ಆಗಿದೆ. ಭಾರತ ಕಾಲಕ್ಕೆ ಚೀನಾಕ್ಕೆ ಪೆಟ್ಟು ಕೊಟ್ಕೊಂಡು ಬಂದಿದೆ. ಆ್ಯಪಲ್ ಐಫೋನ್ ತಯಾರಿಕೆಯಲ್ಲಿ ಭಾರತ ಇಡ್ತಾ ಇರುವಂಥ ಹೆಜ್ಜೆ ಚೀನಾಗೆ ಇದು ಅರಗಿಸಿಕೊಳ್ಳಲಾರ್ದ ತುತ್ತಾಗಿದೆ. ಇತ್ತೀಚೆಗೆ ಹಲವು ಬೃಹತ್ ಕೈಗಾರಿಕೆಗಳು, ವಿವಿಧ ಬಿಗ್ ಬ್ರ್ಯಾಂಡ್ಸ್ ಭಾರತದತ್ತ ಬರ್ತಾ ಇರೋದು, ವಿಯೆಟ್ನಾಂ, ಭಾರತ, ಬೇರೆ ಬೇರೆ ಆಪ್ಷನ್ಸ್ನ ನೋಡ್ತಾ ಇರೋದು. ಆ ಪೈಕಿ ಭಾರತ ಚೀನಾಗೆ ಪರ್ಯಾಯವಾಗಿ ಕಾಣಿಸ್ತಾ ಇರೋದು. ಇದೆಲ್ಲ ಚೀನಾಗೆ ಪೆಟ್ಟಿನ ಮೇಲೆ ಪೆಟ್ಟು ಕೊಡ್ತಾ ಇದೆ. ಮೊನ್ನೆಯಷ್ಟೇ ಜೈಶಂಕರ್ ಆಡಿದಂಥ ಮಾತು ಒಂದು ಕಾಂಟ್ರವರ್ಸಿ ಕಾರಣ ಆಯಿತು. ನೆಹರು ಅವರ ಕಾಲದಲ್ಲಿ ಚೀನಾದ ಜೊತೆಗೆ ಭಾರತದ ಸಂಬಂಧ ಅವತ್ತಾದ ತಪ್ಪು ಅಂತ ಅವರು ಪಾಯಿಂಟ್ ಔಟ್ ಮಾಡ್ತಾರೆ, ಟೀಕೆ ಮಾಡ್ತಾರೆ ಬೆರಳು ತೋರಿಸಿ. ಅದೆಲ್ಲ ಚರ್ಚೆ ಆಗ್ತಿರೋ ಹೊತ್ತಲ್ಲಿ ಇವತ್ತು ಯಾವ ರೀತಿ ಬದಲಾಗಿದ್ದೀವಿ ನಾವು ಅನ್ನೋದನ್ನು ಗಟ್ಟಿ ಧ್ವನಿಯಲ್ಲಿ ಹೇಳ್ಕೊಳ್ತಿರೋ ಹೊತ್ತಲ್ಲಿ ಚೀನಾನೇ ಬೆನ್ನು ತಡ್ತಾ ಇದೆ. ಚೀನಾ ಕಮ್ಯುನಿಸ್ಟ್ ಪಾರ್ಟಿ ಮೌತ್ ಪೀಸ್ ಈ ರೀತಿ ಬಣ್ಣಿಸಿದೆ ಅನ್ನೋದು ಈಗ ಸಂಚಲನ ಸೃಷ್ಟಿ ಮಾಡಿರುವಂಥ ವಿಚಾರ. ಭಾರತದ ಬೆಳವಣಿಗೆಯ ಬಗ್ಗೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.